ಕಾವೇರಿ ಜಲಾನಯನ ಪ್ರದೇಶದಲ್ಲಿದ್ದಂತಹ ಆತಂಕ ನಿಧಾನಕ್ಕೆ ಮರೆಯಾಗ್ತಾ ಇರುವಂತಹ ಸನ್ನಿವೇಶ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಒಂದು ವಾರದಿಂದ ನಾವು ಇಡೀ ಚಿತ್ರಣ ಹೇಗಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಬರದ ಸನ್ನಿವೇಶ ಇತ್ತು. ಬಟ್ ಈಗ ಬರ ದೂರಾಗಿ ವರುಣನ ಕೃಪೆಗೆ ಕಾವೇರಿ ಜಲಾನಯನ ಪ್ರದೇಶ ತುತ್ತಾಗ್ತಾ ಇದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಡ್ಯಾಮ್ಗಳು ಭರ್ತಿ ಆಗ್ತಾ ಇದೆ. KRS ಇರ್ಬೋದು, ಕಬಿನಿ, ಹಾರಂಗಿ, ಇಲ್ಲೆಲ್ಲ ಹೇಮಾವತಿ, ಇಲ್ಲೆಲ್ಲ ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಕಾವೇರಿ ಕಿಚ್ಚು ತಣ್ಣಗಾಗ್ತಾ ಇದೆ. ಪ್ರಕೃತಿ ದತ್ತವಾಗಿ ನಮಗೆ ಸಿಗ್ತಾ ಇರೋ ವರದ ಪರಿಣಾಮವಾಗಿ 100 ಅಡಿ ಭರ್ತಿ ಆಗಿದೆ KRS ಜಲಾಶಯ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಕೊಡಗು ಮತ್ತು ವಯನಾಡು ಭಾಗದಲ್ಲಿ ಸುರಿತಾ ಇರುವ ಮಳೆಯ ಕಾರಣಕ್ಕೆ 3 ದಿನದ ಅಂತರದಲ್ಲಿ 8 ಅಡಿಯಷ್ಟು ನೀರಿನ ಮಟ್ಟ ಏರಿಕೆ ಆಗಿದೆ. ಸದ್ಯಕ್ಕೆ KRSನಲ್ಲಿ 23 TMC ನೀರು ಸಂಗ್ರಹ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ KRSನ ಸಂಗ್ರಹಣಾ ಸಾಮರ್ಥ್ಯ ಒಟ್ಟು 48.5 TMC ಅಷ್ಟು ನೀರು ಸಂಗ್ರಹ. ಅದರಲ್ಲಿ ಅರ್ಧಕ್ಕರ್ಧ ಸಂಗ್ರಹ ಆಗೋ ಹಂತಕ್ಕೆ ಬಂದು ತಲುಪ್ತಾ ಇದೆ KRS ಡ್ಯಾಮ್. ಇನ್ನು ಕಾವೇರಿ ಕಿಚ್ಚಿನ ಮಧ್ಯೆ ಆಗ್ತಾ ಇರುವ ಈ ಬೆಳವಣಿಗೆ ರೈತಾಪಿ ವರ್ಗ ಮತ್ತು ಬೆಂಗಳೂರಿಗರಿಗೆ ಎದುರಾಗಬಹುದಾಗಿದ್ದ ಬಹುದೊಡ್ಡ ಸಮಸ್ಯೆಯನ್ನ ದೂರ ಮಾಡ್ತಾ ಇದೆ. ಹೀಗೆ ಮಳೆ ಹೊಡಿಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. KRSಗೆ ನೀರು ಹರಿದು ಬರಬೇಕು ಅಂದ್ರೆ ಒಂದು ಹಾಸನ, ಸಕಲೇಶ್ಪುರ ಭಾಗದಲ್ಲೂ ಮಳೆ ಆಗಬೇಕು, ಈ ಕಡೆಗೆ ಕೊಡಗಿನಲ್ಲೂ ಕೂಡ ಮಳೆ ಆಗಬೇಕು. ಅದರ ಲಾಭ KRS ಡ್ಯಾಮ್ಗೆ ಆಗುತ್ತೆ. ಸೊ ಈ ಭೀಕರ ಬರದ ಆತಂಕವನ್ನ ಮಳೆರಾಯ ಸಂಪೂರ್ಣವಾಗಿ ಧೂಳಿಪಟ ಮಾಡ್ತಾ ಇರೋಂಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಯೋ ಕೆಲಸವನ್ನ ಪ್ರಕೃತಿನೇ ಮಾಡ್ತಾ ಇರೋದು ಸುಲಭ. ಮತ್ತು ತಮಿಳುನಾಡಿಗೆ ಹರಿಸಬೇಕಾದ ನೀರಿನ ನಿಯಮವನ್ನ ಕೂಡ ಸುಲಭವಾಗಿ ಪಾಲಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಜಲಾಶಯಗಳು ಚಿಂತಾಜನಕ ಸ್ಥಿತಿಯಲ್ಲಿದ್ವು, ಅವು ಕೂಡ ಚೇತರಿಕೆಯನ್ನ ಕಾಣ್ತಾ ಇದೆ. ಕೆಲವೇ ವಾರಗಳ ಹಿಂದೆ KRSನ ಒಡಲು ಕಾಣಿಸ್ತಾ ಇತ್ತು. ಕಬಿನಿ ಜಲಾಶಯ ಕೂಡ ತುಂಬ್ತಾ ಇಲ್ಲ ಯಾಕೆ ಅನ್ನೋ ರೀತಿ ಪರಿಸ್ಥಿತಿ ಇತ್ತು. ಜೂನ್ ಮೊದಲ ವಾರ, ಜೂನ್ ಕೊನೆ ವಾರ, ಜುಲೈನಲ್ಲೂ ಕೂಡ ಹಿಂಗೆ ಇತ್ತು. ಬಟ್ ಈಗ ದಿನಕ್ಕೆ ಏನಿಲ್ಲ ಅಂದ್ರೂ 20,000ದಿಂದ 30,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು KRS ಡ್ಯಾಮ್ಗೆ ಒಳಹರಿವಿನ ಪ್ರಮಾಣದಲ್ಲಿ ಬರ್ತಾ ಇದೆ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ KRS ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ KRS ಅಣೆಕಟ್ಟೆ 100 ಅಡಿ ಸಂಪೂರ್ಣವಾಗಿ ಭರ್ತಿ ಆಗಿದೆ. ನಾನಿದೀಗ KRS ಜಲಾಶಯದ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕಳೆದ 3-4 ದಿನಗಳ ಹಿಂದೆ KRS ಜಲಾಶಯ ಎಲ್ಲಿ ತುಂಬಲ್ವೋ ಎಂಬ ಆತಂಕ ಈ ಭಾಗದ ರೈತರಲ್ಲಿ ಮತ್ತೆ ಜನರಲ್ಲಿ ಮೂಡಿತ್ತು. ಜೊತೆಗೆ ತಮಿಳುನಾಡಿನ ಒಂದು ವಿವಾದವೂ ಕೂಡ ಎದ್ದಿತ್ತು. ಈ ನಿಟ್ಟಿನಲ್ಲಿ ಮಂಡ್ಯ ಭಾಗದಲ್ಲಿ ಪ್ರತಿಭಟನೆಯೂ ಕೂಡ ಎಲ್ಲ ಆಗಿತ್ತು. ಆದರೆ ಇದೀಗ ವರುಣನ ಕೃಪೆಯಿಂದಾಗಿ KRS ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬರ್ತಾ ಇದೆ. ಈ ನಿಟ್ಟಿನಲ್ಲಿ KRS ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗುವಂತಹ ಮುನ್ಸೂಚನೆ ದೊರಕಿರುವಂಥದ್ದು. ಇದೀಗ 100 ಅಡಿಗೆ KRS ಜಲಾಶಯ ತಲುಪಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 4-5 ದಿನಗಳ ಹಿಂದೆ ಏನು ಕೇವಲ 17 TMC ಅಷ್ಟೇ ನೀರಿತ್ತು. ಇದೀಗ 23 TMCಗೆ ಏನು ನೀರಿನ ಪ್ರಮಾಣ ಏರಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಈ ಭಾಗದ ರೈತರು ಕೂಡ ಸಂತಸ ಮನೆ ಮಾಡಿರುವಂಥದ್ದು. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ KRS ಜಲಾಶಯ ಕೂಡ ಉತ್ತಮವಾದಂಥ ಒಳ ಹರಿವು ಇರುವಂಥದ್ದು. ಇದೇ ರೀತಿಯಾಗಿ ವರುಣನ ಕೃಪಾ ಕಟಾಕ್ಷದಿಂದ ಉತ್ತಮವಾಗಿ ಮಳೆ ಬಿದ್ದರೆ ಜಲಾಶಯದ ಒಳ ಹರಿವು ಇನ್ನೂ ಏರಿಕೆ ಆಗುತ್ತೆ. ಜೊತೆಗೆ KRS ಅಣೆಕಟ್ಟೆ ಭರ್ತಿಯ ಅಂಚಿಗೆ ಕೂಡ ತಲುಪುವಂಥದ್ದು ಈ ಭಾಗದ ರೈತರು ಮತ್ತು ಜನರಲ್ಲೂ ಕೂಡ ಮಂದಹಾಸ ಬೀಳುತ್ತೆ. ಇದ್ರ ಜೊತೆಗೆ ಏನು ಈಗಾಗಲೇ ಕಾವೇರಿ ನದಿ ಏನು ಜೀವಕಳೆಯನ್ನು ಕಳ್ಕೊಂಡಿದೆ, ಅದು ಕೂಡ ಮತ್ತೆ ಮರುಜೀವವನ್ನು ಪಡ್ಕೊಳ್ಳುವಂಥ ಎಲ್ಲ ನಿರೀಕ್ಷೆಗಳು ಮತ್ತೆ ಸಾಧ್ಯತೆಗಳು ಕೂಡ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 4-5 ದಿನಗಳಿಗೆ ಈ ಒಂದು ಬ್ಯಾಕ್ ವಾಟರ್ನ ಹೋಲಿಸಿದ್ರೆ ಈಗ ನೀರಿನ ಸಾಂದ್ರತೆ ಹೆಚ್ಚಿರುವಂಥ ಒಂದು ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ಜೊತೆಗೆ ಎಲ್ಲೂ ನೋಡಿದ್ರು ಕೂಡ ಬಂಡೆಗಳ ದರ್ಶನ ಆಗ್ತಾ ಇತ್ತು. ಆದರೆ ಇದೀಗ ಒಂದು ರೀತಿಯಾಗಿ ಸಂತಸ ಮನೆ ಮಾಡುವ ನಿಟ್ಟಿನಲ್ಲಿ ಕೂಡ ನೀರಿನ ವಾತಾವರಣವು ಕೂಡ ಉತ್ತಮವಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ತಮವಾದಂಥ ಮಳೆ ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಅಣೆಕಟ್ಟೆ ಇದೀಗ 100 ಅಡಿಗೆ ತಲುಪಿರುವಂಥದ್ದು. KRS ಡ್ಯಾಮ್ನಲ್ಲಿ 23 TMC ನೀರಷ್ಟು ಸಂಗ್ರಹ ಆಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಉತ್ತಮವಾದ ಮಳೆ ಮುಂದುವರೆದ್ರೆ KRS ಜಲಾಶಯ ಆದಷ್ಟು ಬೇಗ ಭರ್ತಿ ಆಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, KRS ಡ್ಯಾಮ್.
ಸೊ ಸದ್ಯಕ್ಕೆ ಸಮಸ್ಯೆ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತು ಸಂಘರ್ಷ ಮುಕ್ತ ಸ್ಥಿತಿ ಆರಾಮದಾಯಕವಾಗಿ ನಾವು ಪಾಲನೆ ಮಾಡ್ಬೋದು ಕಾವೇರಿ ನೀರಿನ ವಿಚಾರದಲ್ಲಿ ಪಾಲಿಸಬೇಕಾದ ನಿಯಮಗಳು.